ಹೌದು. ಲಾಂಚ್ ಆಗ್ತಿದೆ ಇಂಡಸ್ಟ್ರಿಗೆ ಅಂತ ತುಂಬ ದೊಡ್ಡ ಸ್ಟೇಟ್ಮೆಂಟ್ ಅದು, ಬಟ್ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದ್ದಾಳೆ ಅಂತ ಹೇಳ್ಬೋದು. ಆ್ಯಂಡ್ ಮಮ್ಮಿ ಟೈಮಲ್ಲಿ ಲೋಹಿತ್ ಕೇಳಿದ್ರು ದಟ್ ಐಶ್ವರ್ಯ ಈ ಪಾತ್ರ ಮಾಡ್ತಾರಂತ. ಯುವಿನದು ಒಂದು ಕ್ಯಾರೆಕ್ಟರ್ ಇತ್ತು, ಬಟ್ ನಮಗೆ ಇನ್ನೂ ಚಿಕ್ಕ ಮಗು ಬೇಕಾಗಿತ್ತು ಆ್ಯಂಡ್ ಸ್ಕೂಲಿಂದ ಪರ್ಮಿಷನ್ ಸಿಕ್ಕೋದು ತುಂಬ ಕಷ್ಟ ಐಶ್ವರ್ಯದು. ಅದಕ್ಕೆ ನಾನು ಇಲ್ಲ ಆಗಲ್ಲ, ಬಿಕಾಸ್ ನಮಗೆ ಒಂದು ಡೇಟ್ಸ್ ಎಲ್ಲ ಫಿಕ್ಸ್ ಆಗಿಬಿಟ್ಟಿತ್ತು ಬೇರೆ ಆರ್ಟಿಸ್ಟ್ ಜೊತೆ. ಬಟ್ ಈ ಮೂವಿ ಮಾಡೋಕ್ಕಿಂತ ಮುಂಚೆ ನಾವು ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ನಾನು ಲೋಹಿತ್ಗೆ ಹೇಳಿದೆ ಐಶ್ವರ್ಯ ಬೇಕಂದರೆ ವಿ ಹ್ಯಾವ್ ಟು ಪ್ಲ್ಯಾನ್ ಡ್ಯೂರಿಂಗ್ ದ ಹಾಲಿಡೇಸ್. ಸೊ ಹಾಗೆ ದುರ್ಗಾ ಪೂಜಾ ಹಾಲಿಡೇಸಲ್ಲಿ ಹೋಗಿ ಶೂಟಿಂಗ್ ಮಾಡಿದ್ದೀವಿ, ಒಂದು ತಿಂಗಳು ಸಿಗುತ್ತೆ. ಸೊ ತುಂಬ ಖುಷಿ ಆಗ್ತಿದೆ. ದಿಸ್ ವಾಸ್ ಅ ವೆರಿ ಟಫ್ ಮೂವಿ ಫಾರ್ ಲೈಕ್ ಫಸ್ಟ್ ಟೈಮ್ ಮಾಡೋ ಥರ ತುಂಬ ಇಂಟೆನ್ಸ್ ಆಗಿತ್ತು. ಬಟ್ ಐ ಥಿಂಕ್ ಐಶ್ವರ್ಯ ಫಸ್ಟ್ 2 ಡೇಸ್ ಸ್ವಲ್ಪ ನಿದ್ದೆ ಬರ್ತಾಯಿತ್ತು, ಆಮೇಲೆ ಶಿ ಗಾಟ್ ಯೂಸ್ ಟು ಇಟ್ ಆ್ಯಂಡ್ ಶಿ ಸ್ಟಾರ್ಟೆಡ್ ಎಂಜಾಯಿಂಗ್ ಇಟ್. ಆ್ಯಂಡ್ ಐ ಥಿಂಕ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಕೂಡ. ನನಗೆ ಅದು ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ನ್ಯಾಚುರಲ್ ಆಗಿ ಬಂದಿದೆ ಐ ಥಿಂಕ್, ಬಿಕಾಸ್ ಅವರು ಮುಂಚೆ ಆ್ಯಕ್ಟಿಂಗ್ ಮಾಡಿರಲಿಲ್ಲ ಅಲ್ವಾ, ಆ್ಯಂಡ್ ಆ್ಯಕ್ಟಿಂಗ್ ಕಲ್ತಿಲ್ಲ. ಸೊ ಐ ಥಿಂಕ್ ವಾಟ್ ಎವರ್ ನಾಲೆಜ್ ಶಿ ಹ್ಯಾಸ್ ಮೂವೀಸ್ ನೋಡಿ ಅಥವಾ ನಮ್ಮ ಮೂವೀಸ್ ನೋಡಿ ಅದೇ ಉಪಯೋಗಿಸಿ ಶಿ ಈಸ್ ಡನ್ ಇಟ್. ಆ್ಯಂಡ್ ಐ ಥಿಂಕ್ ತುಂಬ ನ್ಯಾಚುರಲ್ ಆಗಿ ಬಂದಿದೆ ಅವಳದು ಪರ್ಫಾರ್ಮೆನ್ಸ್. ನೀವು ಹೇಗೆ ಅವ್ರಿಗೆ ಇಲ್ಲ, ನನಗೆ ಮೇನ್ ಕನ್ಸರ್ನ್ ಇತ್ತು ಸೇಫ್ಟಿ, ಬಿಕಾಸ್ ಈ ಮೂವಿನಲ್ಲಿ ತುಂಬ ಲೈಕ್ ಆ್ಯಸ್ ಯು ಕ್ಯಾನ್ ಸಿ ಟ್ರೇಲರ್ ನೋಡಿ ನಿಮಗೆ ಗೊತ್ತಾಯಿತು, ಸ್ವಲ್ಪ ಇಂಟೆನ್ಸ್ ಇದೆ. ಇನ್ ದ ಸೆನ್ಸ್ ಸ್ವಲ್ಪ ವೈಲೆಂಟ್ ಮೂವ್ಮೆಂಟ್ಸ್ ಇದೆ, ಓಡೋದು, ಅವಳು ಮಿಸ್ ಆಗೋದು ಅದೆಲ್ಲ ಇದೆ. ಸೊ ಬಿಕಾಸ್ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಐ ವಾಸ್ ಮೋರ್ ಕನ್ಸರ್ನ್ಡ್ ಅಬೌಟ್ ಹರ್ ಸೇಫ್ಟಿ ಆ್ಯಂಡ್ ದಟ್ ಅವ್ರ ಎನರ್ಜಿ ಇರಲಿ ಶೂಟಿಂಗಲ್ಲಿ, ಅವ್ರ ಅವೇರ್ನೆಸ್ ಇರಲಿ ಶೂಟಿಂಗಲ್ಲಿ. ಮಿಕ್ಕಿದ ಪರ್ಫಾರ್ಮೆನ್ಸ್ ಐ ಆಮ್ ಶ್ಯೂರ್ ದಟ್ ಅವಳು ಡೈಲಾಗ್ಸ್ ಎಲ್ಲ ಕಲ್ತ್ಕೊಂಡು ಮಾಡ್ತಾಯಿದ್ವು, ಅದು ಅವಳಿಗೆ ಗೊತ್ತಿದೆ. ಬಿಕಾಸ್ ಸ್ಕೂಲಲ್ಲಿ ಓಡ್ತಾ ಇರೋ ಮಕ್ಕಳು ಯು ಟು ಟೆಲ್ ದಮ್ ಆಲ್ ದ್ಯಾಟ್. ಬಟ್ ನನ್ನ ಕನ್ಸರ್ನ್ ಇತ್ತು ಸೇಫ್ಟಿ ಆ್ಯಂಡ್ ದಟ್ ಅವಳು ಎಲ್ಲರೂ ಹರ್ಟ್ ಆಗಬಾರ್ದು ಆ್ಯಂಡ್ ಆ ಥರ ಕನ್ಸರ್ನ್ಸ್ ಇತ್ತು ಅಷ್ಟೇ. ಇಲ್ಲ ಆ ಥರ ಮಾಡಿಕೊಟ್ಟಿಲ್ಲ ಅವಳಿಗೆ. ಐ ಥಿಂಕ್ ನ್ಯಾಚುರಲಿ ಒಂದು ಇನ್ಸ್ಟಿಂಕ್ಟ್ ಇದೆ. ಇವಾಗ ಮಕ್ಕಳು ಎಲ್ರಿಗೂ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ದೇ ಮೇಕ್ ವಿಡಿಯೋಸ್. ಆ್ಯಂಡ್ ಐಶ್ವರ್ಯಗೆ ತುಂಬ ಇಷ್ಟ ಮ್ಯೂಸಿಕಲ್ಲಿ ಯೂಸ್ ಮಾಡೋದು, ಟಿಕ್ಟಾಕಲ್ಲಿ ಆಡೋದು, ಅದೆಲ್ಲ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅವಳೇ ಮಾಡಿ ಹಾಕ್ತಾಳೆ. ಆ್ಯಂಡ್ ಸೊ ಶಿ ಆ್ಯಂಡ್ ಹರ್ ಬ್ರದರ್ ಅವರು ವಿಡಿಯೋಸ್ ಶೂಟ್ ಮಾಡ್ತಾನೆ ಇರ್ತಾರೆ. ಸೊ ಅಷ್ಟೊಂದು ಹೇಳ್ಕೊಡೋಕ್ಕೆ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಎಸ್ಪೆಷಲಿ ಮಗುದು ರೋಲ್ ಮಾಡಿದ್ದಾರೆ ಆ್ಯಂಡ್ ಶಿ ಪ್ಲೇಸ್ ಮೈ ಡಾಟರ್ ಓನ್ಲಿ. ಸೊ ಹಾಗಾಗಿ ನ್ಯಾಚುರಲಾಗಿ ನಾವು ಮನೆಯಲ್ಲಿ ಹೇಗಿರ್ತೀವಿ ಅದೇ ಕಂಟಿನ್ಯೂ ಮಾಡಿದ್ವಿ. ಅದು ತುಂಬ ವಿಶೇಷವಾಗಿತ್ತು ಆ್ಯಕ್ಚುಲಿ. ತುಂಬ ವರ್ಷ ನಂತರ ಐ ಥಿಂಕ್ ಆಲ್ಮೋಸ್ಟ್ ಒಂದು 10 ವರ್ಷ ಅನಿಸುತ್ತೆ ನನಗೆ. ಒಂಥರ ನಾನು ಮದುವೆ ಆದಮೇಲೆ ನಾನು ಕ್ಯಾಲ್ಕಟಲ್ಲಿ ಶೂಟ್ ಮಾಡಿದ್ದೀನಿ, ಬಟ್ ಬೆಂಗಾಲಿ ಮೂವೀಸ್. ಸೊ ಫಸ್ಟ್ ಟೈಮ್ ನಾನು ಕನ್ನಡ ಮೂವಿ ಕ್ಯಾಲ್ಕಟಲ್ಲಿ ಶೂಟ್ ಮಾಡಿದೆ ಆ್ಯಂಡ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ. ಕೆಲವ್ರ ಕಡೆ ನಾನು ಹೋಗಿರಲಿಲ್ಲ, ಅಂಥ ಕಡೆ ಎಲ್ಲ ಹೋಗಿ ಶೂಟಿಂಗ್ ಮಾಡಿದ್ವಿ. ಆ್ಯಂಡ್ ತುಂಬ ಚಾಲೆಂಜಿಂಗ್ ಆಗಿತ್ತು ಐ ಥಿಂಕ್, ಎಸ್ಪೆಷಲಿ ನಮ್ಮ ಕ್ರೂಗೆ, ಬಿಕಾಸ್ ಅವರೆಲ್ಲ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ಆಗ್ತಿತ್ತು. ಅದು ಆ ಸರ್ಕ್ಯೂಮ್ಸ್ಟ್ಯಾನ್ಸಸಲ್ಲಿ ದುರ್ಗಾ ಪೂಜಾ ಟೈಮ್, ಜಸ್ಟ್ ದುರ್ಗಾ ಪೂಜಾ ಮುಗಿಸಾದ್ಮೇಲೆ ನಾವು ಹೋಗಿದ್ದೀವಿ. ಸೊ ಅವಾಗ ಅಲ್ಲಿ ಹಬ್ಬಗಳ ನಡೀತಾ ಇತ್ತು ಆ್ಯಂಡ್ ಅಲ್ಲಿ ವಾತಾವರಣ ತುಂಬ ಬೇರೆ ಥರ ಇದೆ. ಅದರಲ್ಲಿ ತುಂಬ ಕಷ್ಟಪಟ್ಟು ತುಂಬ ಚಾಲೆಂಜಸ್ ಫೇಸ್ ಮಾಡಿ ಶೂಟ್ ಮಾಡಿದ್ದೀವಿ. ಸೊ ಕೆಲವೊಮ್ಮೆ ಏರಿಯಾಸ್ದಲ್ಲಿ ನಾನೇನು ಹೇಳಬೇಕಂದ್ರೆ ಶೂಟಿಂಗ್ ಮಾಡ್ತಾ ಲೈಕ್ ಜನ ಸೇರ್ಕೊಳ್ಳೋದು ಬಂದುಬಿಡೋದು, ಅವ್ರಿಗೆ ಶೂಟಿಂಗ್ ಆಗ್ತಾಯಿದೆ ಅಂತ ಗೊತ್ತಾಗಲಿಲ್ಲ, ನಿಜವಾಗ್ಲೂ ಗಲಾಟೆ ನಡೀತಾ ಇದೆ ಅಂತ ಅನ್ಸ್ಬಿಟ್ಟು ಹೆಲ್ಪ್ ಮಾಡೋಕ್ಕೆ ಬಂದಿರೋರು, ಆ ಥರ ಸಂದರ್ಭ ಕೂಡ ಆಗಿದೆ. ಸೊ ಅಷ್ಟೊಂದು ನ್ಯಾಚುರಲ್ ಆಗಿ ನಾವು ತೆಗೆದ್ವಿ. ಕ್ಯಾಮ್ರಾ ಎಲ್ಲಿದೆ ಎಲ್ಲರೂ ಕೆಲವು ಸತಿ ಲೈಕ್ ರೋಡಲ್ಲಿ ನೆಟ್ಕೊಂಡು ಹೋಗಬೇಕಾಗಿತ್ತು, ಅಲ್ಲಿ ಕ್ಯಾಮ್ರಾ ಎಲ್ಲೋ ಇಟ್ಟಿದ್ರು. ಸೊ ರಿಯಲ್ ಪೀಪಲ್ ಒಳಗೆ ಶೂಟ್ ಮಾಡಿದ್ದೀವಿ. ಸೊ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು ಆ್ಯಕ್ಚುಲಿ. ಅದೇ ಇಲ್ಲ, ಇನ್ ದ ಸೆನ್ಸ್ ನಾನು ನಿರಂಜನ್ ಜೊತೆ ಮಾಡಿದ್ದೀನಿ ಆ್ಯಂಡ್ ಐಶ್ವರ್ಯ ಜೊತೆ ಮಾಡಿದ್ದೀನಿ. ಸೊ ಅದೇ ನಾನು ಬರ್ತಾ ಜೋಕ್ ಮಾಡ್ತಿದ್ದೆ ದಟ್ ಇವಾಗ ಆಯುಷ್ ಜೊತೆ ಒಂದು ಮಾಡಬೇಕು ಆ್ಯಂಡ್ ನಿದರ್ಶನ್ ಜೊತೆ ಒಂದು ಮಾಡಿದರೆ ನನ್ನ ಫುಲ್ ಫ್ಯಾಮಿಲಿಗೆ ನಂದು ಕಂಪ್ಲೀಟ್ ಆಗೋಗುತ್ತೆ. ಬಟ್ ಖಂಡಿತ ಐ ಮೀನ್ ಇಫ್ ದೇ ಆರ್ ಆಲ್ ಗೋಣ ಗೆಟ್ ಇಂಟು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿರುತ್ತೆ. ನಾವು ಎಲ್ಲರೂ ಸೇರಿ ಒಂದು ಮೂವಿ ಮಾಡಿದರೆ, ಬಟ್ ಅದು ಖಂಡಿತ ಮಕ್ಕಳಿಗೆ ಒಂದು ಹ್ಯಾಪಿ ಸಬ್ಜೆಕ್ಟ್ ಇದ್ರೇ ಖುಷಿ. ಉಪ್ಪಿ ಸರ್ ಆ್ಯಕ್ಚುಲಿ ಹಿ ಎನ್ಕರೇಜಸ್ ತುಂಬ, ಬಟ್ ಅದೇ ಇತ್ತು ಲೈಕ್ ಮಗುನ ಹುಷಾರಾಗಿ ನೋಡ್ಕೋ, ಬಿಕಾಸ್ ದೇ ವೆರಿ ಸಾಫ್ಟ್. ನಾವು ತುಂಬ ಪ್ರೊಟೆಕ್ಟೆಡ್ ಆಗಿ ಬೆಳೆಸ್ತಾ ಇದ್ದೀವಿ ನಮ್ಮ ಮಕ್ಕಳನ್ನ. ಜಾಸ್ತಿ ಅವರು ಆಚೆ ಹೋಗಲ್ಲ, ಓಡಾಡಲ್ಲ, ಸ್ಕೂಲ್ ಬಿಟ್ಟರೆ ಮನೆ, ಇಲ್ಲಾಂದರೆ ಎಲ್ಲ ಕಡೆ ನಾವು ಇರ್ತೀವಿ. ಸೊ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಅವ್ರಿಗೆ ಅನಿಸುತ್ತೆ. ಸೊ ಶೂಟಿಂಗ್ ಏನಂತ ನಮ್ಮ ಹತ್ರ ಕೇಳಿದ್ದಾರೆ, ಇವಾಗ ನಿಜವಾಗ್ಲೂ ಗೊತ್ತಾಯಿತು ಶೂಟಿಂಗ್ ಯಾವ ಥರ ಇರುತ್ತೆ, ಎಷ್ಟೊಂದು ಕಷ್ಟಗಳಿರುತ್ತೆ, ಟೆಕ್ನಿಷಿಯನ್ಸ್ ಎಷ್ಟು ಕಷ್ಟಪಡ್ತಾರೆ. ಸೊ ಐ ಥಿಂಕ್ ಅದು ಒಂದು ಇನ್ಸೈಟ್ ಆಯಿತು ಐಶ್ವರ್ಯಗೆ. ಏನು
ಮಗನಿಗೂ ಇಂಟ್ರೆಸ್ಟ್ ಇದೆಯಾ ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಇದೆ ಆ್ಯಕ್ಚುಲಿ. ಐ ಥಿಂಕ್ ಆ ಏಜಲ್ಲಿ ಎಲ್ಲದರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಬಟ್ ನಾನು ಇವಾಗ ಹೇಳೋಕ್ಕಾಗಲ್ಲ ದಟ್ ನಿಜವಾಗ್ಲೂ ಅವಳು ದೊಡ್ಡವಳಾದ್ಮೇಲೆ ಹೀರೋಯಿನ್ ಆಗ್ತಾರೆ ಅಥವಾ ಇಲ್ಲ. ನಾವು ಆ ಥರ ಫ್ರೀಯಾಗಿ ಬಿಟ್ಟಿದ್ವಿ. ಇವಾಗ ಅವಳು ಓದೋದು ಮುಖ್ಯ. ಬಟ್ ಖಂಡಿತ ಒಳ್ಳೆ ಕ್ಯಾರೆಕ್ಟರ್ಸ್ ಬಂದಿದ್ದರೆ ಆ್ಯಂಡ್ ಇಫ್ ಶಿ ಲೈಕ್ಸ್ ಇಟ್ ಖಂಡಿತ ನಾವು ಎನ್ಕರೇಜ್ ಮಾಡ್ತೀವಿ. ಸ್ಕೂಲ್ಗೆ ಏನೋ ತೊಂದರೆ ಆಗಬಾರ್ದು ಬಿಕಾಸ್ ಪ್ರಯಾರಿಟಿ ಎಜುಕೇಷನ್ನೇ. ಸೊ ಶಿ ಹ್ಯಾಸ್ ಟು ಫಿನಿಶ್ ಯರ್ ಎಜುಕೇಷನ್ ಆ್ಯಂಡ್ ಆಮೇಲೆ ಡಿಸಿಷನ್ ತೊಗೋಬೇಕು. ಅವರ ಬ್ರಿಡ್ಜ್ ದೇವಕಿ ಆಗಿದೆ. ಸೊ ಅಂದ್ರೆ ನಿಮ್ಮ ಪಾತ್ರದ ಇಂಪ್ಯಾಕ್ಟ್ ದೊಡ್ಡದು ಅನ್ಸುತ್ತೆ. ಜೊತೆಗೆ ನೀವು ಸ್ಟೇಜಲ್ಲಿ ಹೇಳಿದ್ರೆ ನನಗೆ ಈ ಹ್ಯೂಮನ್ ಟ್ರಾಫಿಕಿಂಗ್ ಹೌದು ಇದು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಇದೆ ಈ ಮೂವಿನಲ್ಲಿ. ಅದಕ್ಕೆ ಈ ಸ್ಕ್ರಿಪ್ಟ್ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಬಿಕಾಸ್ ಇದು ತುಂಬ ಅಲಾರ್ಮಿಂಗ್. ಇಂಡಿಯಾದಲ್ಲಿ ತುಂಬ ಸಿಟೀಸ್ನಲ್ಲಿ ನಡೆದಿರೋದು ಇದು ವಿಲೇಜಸಲ್ಲಿ ನಡೀತಾ ಇದೆ. ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್ ಎಸ್ಪೆಷಲಿ ಚೈಲ್ಡ್ ಟ್ರಾಫಿಕಿಂಗ್ ಒಂದು ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರು ಅದ್ರ ಬಗ್ಗೆ ಅವೇರ್ ಆಗಬೇಕು. ನಾವು ಅದ್ರ ಬಗ್ಗೆ ಅವೇರ್ನೆಸ್ ಬೆಳೆಸಬೇಕು ಬಿಕಾಸ್ ತುಂಬ ಕೆಟ್ಟ ಕ್ರೈಮ್ಗಳು ನಡೀತಾ ಇದೆ. ಆ್ಯಂಡ್ ಅಟ್ಲೀಸ್ಟ್ ಐ ಥಿಂಕ್ ಇಫ್ ವಿ ಕ್ಯಾನ್ ಕನ್ವೇ ದಟ್ ಮೆಸೇಜ್ ದಟ್ ನಾವು ಹೇಗೆ ವಿ ಹ್ಯಾವ್ ಟು ಎಚ್ಚರಿಕೆ ಆಗಿರಬೇಕು ನಮ್ಮ ಮಕ್ಕಳಿಗೆ ಕಲಿಸಿದಾಗ ವಾಟ್ ವಿ ಕ್ಯಾನ್ ಡೂ ಟು ಪ್ರೊಟೆಕ್ಟ್ ಅವರ್ ಚಿಲ್ಡ್ರನ್ ಅಂತ ಇದ್ರ ಬಗ್ಗೆ ನಾವು ಒಂಚೂರು ಚರ್ಚೆಗಳು ನಡಿಬೇಕು. ಬಿಕಾಸ್ ಈ ಥರ ಕೇಸಸ್ ತುಂಬ ಆಗ್ತಿದೆ. ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ದೀರಾ, ನಾವು ಟೀಸರಲ್ಲಿ ಹಾಕಿದ್ವಿ. ಅದರ ಜೊತೆಯಲ್ಲಿ ಇನ್ನೊಂದು ಸಮಸ್ಯೆ ಬಗ್ಗೆ ಕೂಡ ಇದೆ. ಬಟ್ ಅದು ನಾನು ಹೇಳಲ್ಲ, ಅದು ನೀವು ಮೂವಿ ನೋಡಿ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ.